ಓಂ. ನಾನು ಸೋಮನಾಥ್. ಇವತ್ತು ಇನ್ನೊಂದು ಒಳ್ಳೆಯ ವಿಷಯವನ್ನು ಕುರಿತು ಚರ್ಚಿಸೋಣ. ಕಾನೂನಿನ ಅಡಿ ಹಿರಿಯ ನಾಗರಿಕ ಕಾಯ್ದೆ 2007. ಹಿರಿಯ ನಾಗರಿಕರ ಕಾಯ್ದೆ 2007 ಪಿತೃಗಳಿಗೆ ನೋವನ್ನುಂಟು ಮಾಡಿ ಸುಖವಾಗಿ ಇರಬಹುದೇ? ಇದು ಸಾಮಾನ್ಯವಾಗಿ ಈ ರೀತಿ ಕರೆಯಲ್ಪಡುತ್ತೆ. ಆದರೆ ನಿಜವಾಗಿ ಅದು ಹೇಗಿದೆ ಅಂದರೆ, ಪಿತೃಗಳು ಮತ್ತು ಹಿರಿಯರ ಭರಣ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ 2007 ಜಾರಿಯಾದ ನಿಜವಾದ ರೂಪ. ಆದರೆ ಸಂಕ್ಷಿಪ್ತದಲ್ಲಿ ಅದನ್ನು ಹಿರಿಯ ನಾಗರಿಕ ಕಾಯ್ದೆ 2007 ಅನ್ನೋದು ರೂಢಿ ಒಳಗೆ ಬಂದದ. ಈಗ ಈ ಕಾಯ್ದೆ ಅಂತರ್ಗತ ಹಿರಿಯರ ಕ್ಷೇಮ, ಹಿರಿಯರ ಕಲ್ಯಾಣ, ಹಿರಿಯರ ಭರಣ ಪೋಷಣೆ ಮತ್ತು ಹಿರಿಯರನ್ನು ಸಲಹುವುದು, ಇದನ್ನ ಯಾರು ಮಾಡೋದು? ಕಿರಿಯರು ಮಾಡೋದು. ಕಿರಿಯರು ಇಲ್ಲಿವರೆಗೆ ಮಾಡ್ತಾ ಇರಲಿಲ್ವಾ? ಮಾಡ್ತಾ ಇದ್ರು. ಅಲ್ಲಿ ಕೊರತೆ ಕಂಡುಬಂತು. ಆ ಕಾರಣವಾಗಿ ಕಾನೂನನ್ನು ನಿರ್ಮಿಸುವುದು ಅನಿವಾರ್ಯವಾಯಿತು. 2007ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದರು. ಇದನ್ನು ಸಂವಿಧಾನದ ಆರ್ಟಿಕಲ್ 41ನಲ್ಲಿ ಏನು ಹೇಳಲಾಗಿದೆ? ಆರ್ಟಿಕಲ್ 41 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್ ಸ್ಟೇಟ್ ಟು ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಕೇಸಸ್ ಆಫ್ ಓಲ್ಡ್ ಏಜ್. ಸೊ ಈ ಥರ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನೊಳಗೆ ಹೇಳಲ್ಪಟ್ಟದ. ಅದರ ನಂತರ ಈ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಈ ಕಾಯ್ದೆಯೊಳಗೆ ಸೆಕ್ಷನ್ 23 ಅತ್ಯಂತ ಮುಖ್ಯವಾದ ನಿಯಮ ಅಥವಾ ಕಾನೂನು. ನಾವು ಸೆಕ್ಷನ್ 23ಗೆ ಬರೋಣ. ಸೆಕ್ಷನ್ 23 ಅಂತರ್ಗತ 1, 2, 3 ಸೆಕ್ಷನ್ 23(1), ಸೆಕ್ಷನ್ 23(2), ಸೆಕ್ಷನ್ 23(3). ಅದರೊಳಗೆ 1 and 2 ಭಾಳ ಇಂಪಾರ್ಟೆಂಟ್. 1 ಏನು ಹೇಳ್ಯಾರ? ಕಿರಿಯರಿಗೆ ಯಾವುದಾದರೂ ತಾವು ಸಂಪಾದಿಸಿದ ಆಸ್ತಿಯನ್ನು, ಸ್ಥಿರಾಸ್ತಿ ಇರಬಹುದು ಅಥವಾ ಚರಾಸ್ತಿ ಇರಬಹುದು, ಬಕ್ಷಿಸ್ ರೂಪದಲ್ಲಿ ಕಂಡೀಷನ್ ಹಾಕಿ ಕೊಟ್ಟಿದ್ರಂದ್ರೆ, ಕಂಡೀಷನ್ ಅಂದ್ರೇನು? ನೀವು ಈ ಸಂಪತ್ತನ್ನು ತಗೊಳ್ರಿ, ನನ್ನನ್ನು ಜೋಪಾನ ಮಾಡ್ರಿ ಅಂತ ಅನ್ನುವಂಥ ಒಂದು ಕಂಡೀಷನ್. ಉದಾಹರಣೆ ಹೇಳಿದೆ. ಅವ್ರೇನು ಕಂಡೀಷನ್ ಹಾಕಿರ್ತಾರ ಅದನ್ನು ನೋಡಿದಾಗ ಗೊತ್ತಾಗೋದು. ಆದರೆ ಸಂಕ್ಷಿಪ್ತವಾಗಿ ಅದರದ್ದು ಅರ್ಥ ಜೋಪಾನ ಮಾಡೋದು ಅಂಥೇಳಿ ಇರುತ್ತೆ. ಹಂಗೆ ಕಂಡೀಷನ್ ಹಾಕಿದ್ರು ಅಂದ್ರೆ ಅಂಥ ಹೊತ್ತಿನಾಗ ಬಕ್ಷಿಸು ತಗೊಂಡಂಥ ಕಿರಿಯರು ಆ ಜೋಪಾನ ಮಾಡೋದನ್ನು ಅಲಕ್ಷ್ಯ ಮಾಡಿದರು ಅಂತಂದ್ರೆ ಆ ಬಕ್ಷಿಸ್ ಮಾಡಿದಂತಹ ಆಸ್ತಿಯನ್ನು ರದ್ದು ಮಾಡಿ ಅದನ್ನು ತಿರುಗಿ ಹಿರಿಯ ನಾಗರಿಕರಿಗೆ ಹೋಗುವ ಹಾಗೆ, ಅಂದರೆ ಬಕ್ಷಿಸ್ ಕೊಡುವುದಕ್ಕಿಂತ ಮುಂಚಿನ ಸ್ಥಿತಿಗೆ ಆ ಸ್ವತ್ತು ತಲುಪುವ ಹಾಗೆ ಕಾನೂನು ನೋಡಿಕೊಳ್ಳುತ್ತೆ. ಅದು ಒಂದೇ ಮಾತಿನಲ್ಲಿ ಏನು ಹೇಳುತ್ತೆ? ಬಕ್ಷೀಸ್ ರದ್ದಾಗಿದೆ ಅಂತ ಹೇಳುತ್ತೆ. ಅದರ ಅರ್ಥನೇ ಸ್ವತ್ತು ಬಕ್ಷೀಸ್ಗಿಂತ ಮುಂಚೆ ಯಾವ ಸ್ಥಿತಿಯಲ್ಲಿತ್ತು, ಯಾರ ಕಡೆ ಇತ್ತು, ಅವ್ರ ಕಡೆ ಅದು ಹೋಗೋದು ಅಂತ ಅದರ ಅರ್ಥ. ಇದು ಸೆಕ್ಷನ್ 23(1) ಅಂತರ್ಗತ. ಅಂದರೆ ಹಿರಿಯ ನಾಗರಿಕರು ಒಂದು ವೇಳೆ ಬಕ್ಷೀಸ್ ಕೊಟ್ಟಿದ್ದೇ ಆದ್ರೆ ಅದರೊಳಗೆ ಕಂಡೀಷನ್ ಹಾಕೋದು ಕಂಪಲ್ಸರಿ ಅಂಥೇಳಿ ಇದು ಹೇಳ್ತೈತಿ. ಕಂಡೀಷನ್ ಹಾಕದೇ ಇದ್ರೆ ಅವಾಗ ಬಕ್ಷೀಸ್ ಕೊಟ್ಟಿದ್ದನ್ನು ಮರಳಿ ತಗೊಳ್ಳಿಕ್ಕೆ ಬರೋದಿಲ್ಲ. ಇವತ್ತಿನ ಕಾನೂನಿನ ಸ್ಥಿತಿ ಇದೆ. ಇನ್ನು 23(2) ಅಂತರ್ಗತ, ಸೆಕ್ಷನ್ 23(2) ಅಂತರ್ಗತ ಏನು ಹೇಳಲಾಗಿದೆ? ಕಿರಿಯರಿಗೆ ಯಾವುದಾದ್ರೂ ಸಂಪತ್ತನ್ನು ದಾನ ಕೊಟ್ಟಿದ್ರು ಅಂದ್ರೆ
ಆ ಕಿರಿಯರಿಂದ ತಮ್ಮ ಭರಣ ಪೋಷಣೆಯನ್ನು ಡಿಮ್ಯಾಂಡ್ ಮಾಡೋದು, ಕೇಳುವ ಹಕ್ಕನ್ನು ಇಟ್ಟುಕೊಳ್ಳುತ್ತಾರೆ ಅಂತ ಹೇಳಿ ಇದರದ್ದು ಸಂಕ್ಷಿಪ್ತ ಅರ್ಥ. ಅಂದ್ರೆ ಕಿರಿಯರಿಗೆ ಒಂದು ವೇಳೆ ಅವ್ರು ಸಂಪತ್ತು ಕೊಟ್ಟಿದ್ರು ಅಂದ್ರೆ ಅವ್ರಿಗೆ ಒಂದು ನೋಟಿಸ್ ಕೊಡಬಹುದು. ಅವರು ನೀವು ನನ್ನನ್ನು ಪೋಷಣೆ ಮಾಡಿರಿ, ನನಗೆ ನನ್ನ ಸ್ವಂತ ಶಕ್ತಿಯಿಂದ ಪೋಷಣೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಯಾರಿಗೆ ಬಕ್ಷಿಸಿಕೊಟ್ಟಿರ್ತಾರೋ ಅವ್ರಿಗೆ ಕೇಳಿಕೊಳ್ಳಬಹುದು ಕಾನೂನು ಪ್ರಕಾರ ಅಂಥೇಳಿ ಸೆಕ್ಷನ್ 23(2) ಹೇಳ್ತದೆ. ಮೂರನೇದು ಸೆಕ್ಷನ್ 23(3) ಏನು ಹೇಳ್ತದೆ? 3 ಏನು ಹೇಳ್ತದೆ ಅಂದ್ರೆ, ಹಿರಿಯರು ಒಂದು ವೇಳೆ ಅತಿ ಜೀರ್ಣರಾಗಿದ್ದು ಅಶಕ್ತರಾಗಿದ್ದರು ಅಂತಂದ್ರೆ ಅಂಥ ಹೊತ್ತಿನಾಗ ಅವ್ರ ಪರವಾಗಿ ಇನ್ನೊಂದು ವ್ಯಕ್ತಿ ಅಥವಾ ಒಂದು ಸಂಘ ಸಂಸ್ಥೆ ಈ ಹಿರಿಯ ನಾಗರಿಕರ ಪರವಾಗಿ ಅವರು ಯಾರಿಗೆ ಆಸ್ತಿಯನ್ನು ದಾನ ಮಾಡಿರ್ತಾರೋ ಅಂಥವರಿಗೆ ಕೇಳಿಕೊಳ್ಳಬಹುದು. ಯಾರು ಕೇಳಿಕೊಳ್ಳಬಹುದು? ಸಂಘ ಸಂಸ್ಥೆ ಅಥವಾ ಒಂದು ವ್ಯಕ್ತಿ. ಹಿರಿಯ ನಾಗರಿಕರ ಪರವಾಗಿ ಹಿರಿಯ ನಾಗರಿಕರು ಯಾರಿಗೆ ಆಸ್ತಿಯನ್ನು ದಾನವಾಗಿ ಕೊಟ್ಟಿರ್ತಾರೋ ಅವ್ರಿಗೆ ಕೇಳಿಕೊಳ್ಳೋದು. ಇಂಥ ಹಿರಿಯರು ತಮ್ಮನ್ನು ತಾವು ಜೋಪಾನ ಮಾಡಿಕೊಳ್ಳಿಕ್ಕೆ ಅಸಮರ್ಥರಿದ್ದಾರೆ, ನಿಮ್ಮ ಕಡೆ ಅವ್ರ ಆಸ್ತಿ ಅದ ಬಕ್ಷಿಸಿಕೊಟ್ಟಿದ್ದು, ದಯವಿಟ್ಟು ಅವ್ರನ್ನ ಜೋಪಾನವಾಗಿ ನೋಡಿಕೊಡ್ರಿ, ಕಾನೂನಿನ ಅಂತರ್ಗತ ಇದು ನಿಮ್ಮ ಕರ್ತವ್ಯ ಅಂಥೇಳಿ ಅವ್ರಿಗೆ ತಿಳಿಸಿ ಹೇಳೋದು. ಈ ಕೆಲಸನ ಹಿರಿಯ ನಾಗರಿಕರು ಸ್ವತಃ ಹೇಳಲಿಕ್ಕೆ ಅಸಮರ್ಥರಾಗಿದ್ದರು ಅಂತಂದ್ರೆ ಅವರ ಪರವಾಗಿ ಒಂದು ವ್ಯಕ್ತಿ ಅಥವಾ ಒಂದು ಸಂಘ ಸಂಸ್ಥೆ ಹೇಳಬಹುದು ಅಂತಂತ ಹೇಳಿ ಈ ಸೆಕ್ಷನ್ 23(3) ಅಂತರ್ಗತ ಹೇಳಲ್ಪಟ್ಟது. ಇದಾದಮೇಲೆ ಇನ್ನು ಇದೆಲ್ಲದರ ಪರಿಣಾಮವಾಗಿ ಹಿರಿಯ ನಾಗರಿಕರು ಸೌಖ್ಯವಾಗಿದ್ದಾರಾ ಅನ್ನೋದೇ ಪ್ರಶ್ನೆ. ನಾವು ಅದನ್ನು ಒಂದು ಕೇಸನ್ನು ತಗೊಂಡು ಅರ್ಥ ಮಾಡ್ಕೋಬಹುದು. ಒಂದು ಕೇಸ್ ತಗೊಂಡು ಇಲ್ಲಿ ಎಸ್ ಮಾಲಾ ವರ್ಸಸ್ ಡಿಸ್ಟ್ರಿಕ್ಟ್ ಆರ್ಬಿಟ್ರೇಟರ್ಸ್ 2025 ಒಳಗೆ ಡಿಸಿಷನ್ ಆಗಿದೆ. ಇಲ್ಲೇ ಎಸ್ ಮಾಲಾ ಅನ್ನೋರು ಹಿರಿಯ ನಾಗರಿಕರಿಂದ ದಾನವನ್ನು ಪಡೆದಂಥ ವ್ಯಕ್ತಿ. ಇನ್ನು ದಾನವನ್ನು ಕೊಟ್ಟಂಥ ವ್ಯಕ್ತಿ ಹೆಸರು ನಾಗಲಕ್ಷ್ಮಿ. ಎಸ್ ಮಾಲಾ ಅವರು ನಾಗಲಕ್ಷ್ಮಿಯವರ ಸೊಸೆ. ನಾಗಲಕ್ಷ್ಮಿಯವರು ತನ್ನ ಮಗ ಮತ್ತು ಸೊಸೆ ಹೆಸರಿನಲ್ಲಿ ಒಂದು ಆಸ್ತಿಯನ್ನು ದಾನ ಮಾಡಿರ್ತಾರೆ. ಯಾವಾಗ ಮಗ ಮತ್ತು ಸೊಸೆ ಅವರನ್ನು ಪೋಷಣೆ ಮಾಡಲಿಕ್ಕೆ ಪಾಲಿಸಲಿಕ್ಕೆ ಅಲಕ್ಷ್ಯ ಮಾಡ್ತಾರೋ ಆವಾಗ ನಾಗಲಕ್ಷ್ಮಿಯವರು ಕೋರ್ಟ್ನ ಮೊರೆ ಹೋಗಿ ನಾನು ದಾನವಾಗಿ ಕೊಟ್ಟಂತಹ ಆಸ್ತಿಯನ್ನು ನನಗೆ ಹಿಂತಿರುಗಿ ಕೊಡಿಸಿ ಅಂತಂಥೇಳಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಕೋರ್ಟು ಅದನ್ನು ಪರಿಶೀಲನೆ ಮಾಡುತ್ತೆ, ಅತ್ಯಂತ ಕಾಳಜಿಪೂರ್ವಕ ಪರಿಶೀಲನೆ ಮಾಡುತ್ತೆ. ಆದರೆ ಇವರು ಬಕ್ಷಿಸೇನು ಕೊಟ್ಟಿರ್ತಾರಲ್ಲ ಆ ಬಕ್ಷಿಸ್ ಪತ್ರದೊಳಗೆ ಕಂಡೀಷನ್ ಹಾಕೋದನ್ನ ಬಿಟ್ಟುಬಿಟ್ಟಿರ್ತಾರೆ. ಕಂಡೀಷನ್ ಹಾಕಿರಂಗಿಲ್ಲ. ಇವ್ರು ಕಂಡೀಷನ್ ಹಾಕಿರಲಿಲ್ಲ ಅಂದ್ರೂ ಸಹಿತ ಈ ಡಿಸ್ಟ್ರಿಕ್ಟ್ ಆರ್ಬಿಟ್ರೇಟರ್ಸ್ ಏನು ಮಾಡ್ತಾರೆ, ಮಾಲಾ ಅವ್ರಿಗೆ ನೀವು ಅವ್ರನ್ನ ಪೋಷಣೆ ಮಾಡಲೇಬೇಕು, ಮಾಡಲಿಕ್ಕೆ ನೀವು ತಪ್ಪಿದ್ದೀರಿ, ಆದ್ದರಿಂದ ನಿಮಗೆ ನಾಗಲಕ್ಷ್ಮಿಯವರು ಕೊಟ್ಟ ದಾನವನ್ನು ನಾವು ರದ್ದು ಮಾಡ್ತೀವಿ ಅಂತಂಥೇಳಿ ರದ್ದು ಮಾಡಿಬಿಟ್ಟಿರ್ತಾರೆ. ಅವಾಗ ಮಾಲಾ ಅವರು ಮ್ಯಾಗಿನ್ ಕೋರ್ಟಿಗೆ ಬರ್ತಾರೆ. ಮ್ಯಾಗಿನ್ ಕೋರ್ಟ್ ಒಳಗೆ ಉಚ್ಚ ನ್ಯಾಯಾಲಯದೊಳಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ದಾನ ಕೊಟ್ಟಂತಹ ದಾನ ಪತ್ರದಲ್ಲಿ ಗಿಫ್ಟ್ ಡೀಡ್ ನಾಗಲಕ್ಷ್ಮಿಯವರು ಯಾವುದೇ ಕಂಡೀಷನ್ ಹಾಕಿರಂಗಿಲ್ಲ. ಸೆಕ್ಷನ್ 23(1) ಅಂತರ್ಗತ ಕಂಡೀಷನ್ ಹಾಕಿರಲಿಲ್ಲ ಅಂತಂತಂದ್ರೆ ನಿಮಗೆ ಕೇಳಲಿಕ್ಕೆ ಹಕ್ಕಿರೋದಿಲ್ಲ ಅಂಥೇಳಿ ಹೇಳಲ್ಪಟ್ಟದೆ. ಉಚ್ಚ ನ್ಯಾಯಾಲಯ ತನ್ನಷ್ಟು ತಾನ ವಿಚಾರಣೆ ಮಾಡ್ತದೆ. ಹಿರಿಯ ನಾಗರಿಕರು ತಾವ
ಡ್ರಾಫ್ಟ್ ಅಂತೂ ಮಾಡಿರಂಗಿಲ್ಲ ಗಿಫ್ಟ್ ಡೀಡನ್ನು. ಅವ್ರಿಗೆ ವಯಸ್ಸಾಗಿರ್ತದೆ, ಜೀರ್ಣ ಆಗಿರ್ತಾರೆ, ಸಹಜವಾಗಿ ಅವರು ತಮ್ಮ ಕಿರಿಯರ ಮೇಲೆ ಅವಲಂಬನೆ ಆಗಿರ್ತಾರೆ. ಅದನ್ನು ಡ್ರಾಫ್ಟ್ ಮಾಡಲಿಕ್ಕೆ ಡ್ರಾಫ್ಟ್ ಮಾಡಿದಂಥವ್ರು ಕಿರಿಯರೇ. ಅವರು ಡ್ರಾಫ್ಟ್ ಮಾಡ್ಬೇಕಾದ್ರೆ ಕಂಡೀಷನ್ ಯಾಕೆ ಹಾಕಕ್ಕೆ ಹೋಗ್ತಾರೆ? ಹಿರಿಯರು ಅವ್ರನ್ನ ನಂಬಿಬಿಟ್ಟಿರ್ತಾರೆ. ಅವ್ರು ಎಲ್ಲಿ ಸಹಿ ಮಾಡಂತ ಹೇಳ್ತಾರೆ ಅಲ್ಲಿ ಸಹಿ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಈ ವಿಷಯವನ್ನು ನಾವು ಲಕ್ಷ್ಯ ಕೊಡಬೇಕಾದ್ರೂ ಸಹಿತ ನಾವು ಲಕ್ಷ್ಯ ಕೊಡಲಿಕ್ಕೆ ಅವಕಾಶನೇ ಇಲ್ಲ ಕಾನೂನ್ಯಾಗ. ಯಾಕಂದ್ರೆ ಕಾನೂನು ಸ್ಪಷ್ಟದ. ಕಂಡೀಷನ್ ಹಾಕಿದ್ರೆ ಮಾತ್ರ ಭರಣ ಪೋಷಣೆ ಕೇಳಲಿಕ್ಕೆ ಅಧಿಕಾರದ ಹಕ್ಕದ ಅಂತಂಥೇಳಿ ಈ ಸೆಕ್ಷನ್ 23(1) ಒಳಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟದ. ಅದಕ್ಕೆ ನಮಗೆ ಅನ್ನಿಸ್ತದೆ ಈ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಬೇಕು ಅಂಥೇಳಿ, ಆದರೂ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಕೋರ್ಟ ಹೇಳ್ತೈತಿ. ಕಡೆಗೂ ಕೋರ್ಟು ಮಾನವೀಯ ಆಧಾರದ ಮೇಲೆ ನಾಗಲಕ್ಷ್ಮಿಯವ್ರಿಗೆ ಕೇಸ್ ಹಾಕಬೇಕಾದ್ರೆ 87 ವರ್ಷ ಆಗಿತ್ತು. ಅವ್ರ ಪರವಾಗಿ ನಿರ್ಣಯ ನೀಡಿತು. ಆದ್ರೂ ದುರ್ದೈವ ನಾಗಲಕ್ಷ್ಮಿಯವರು ಆ ಆದೇಶವನ್ನು ಕೇಳಲಿಕ್ಕೆ ಜೀವಂತಿರಲಿಲ್ಲ. ಅಂದ್ರೆ ಸಿಕ್ಕು ಸಿಗಲಾರ್ದಂಗೆ ಆಯಿತು. ಈ ಹಿರಿಯ ನಾಗರಿಕರಿಗೆ ಈ ತೆರನಾದ ಪರಿಸ್ಥಿತಿ ಅತ್ಯಂತ ಸಹಜವಾಗಿ ಅವರ ಜೀವನದಲ್ಲಿ ಬರ್ತದೆ. ಅವರು ಕೇಸ್ ಹಾಕಬೇಕಾದ್ರೆ ಸಾಕಷ್ಟು ವಯಸ್ಸಿನವರಾಗಿಬಿಟ್ಟಿರ್ತಾರೆ. ಇನ್ನು ನಮ್ಮ ಕೋರ್ಟಿಂದು ನಮ್ಮ ನ್ಯಾಯಾಂಗ ಸ್ಥಿತಿ ಗೊತ್ತಿದ್ದಾಗ ಅದು ತೀರ್ಪು ಬರೋ ಹೊತ್ತಿಗೆ ಆ ಹಿರಿಯ ಜೀವಂತ ಇರುವಂತಹ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತಾವೆ. ಅವ್ರು ಪರವಾಗಿ ಬಂದ್ರೂ ಆಯಿತು, ಅವರು ವಿರೋಧ ಬಂದ್ರೆ ಆಯಿತು, ಅದರದ್ದು ಉಪಯೋಗ ಏನೂ ಇಲ್ಲ. ಅವ್ರ ಪರವಾಗಿ ಬಂದರೂ ಉಪಯೋಗ ಇಲ್ಲ, ಅವರು ವಿರೋಧದಲ್ಲಿ ಬಂದ್ರೂ ಉಪಯೋಗ ಇಲ್ಲ ಅನ್ನುವಾಗ ಇದು ಹಿರಿಯ ನಾಗರಿಕ ಕಾಯ್ದೆ 2007. ಅದಕ್ಕೆ ಇಲ್ಲಿ ಮುಖ್ಯ ಕಾನೂನು ಏನು ಹೇಳ್ತದ ಅನ್ನೋದು ಅಲ್ಲ, ಇಲ್ಲಿ ನಮ್ಮ ಶಾಸ್ತ್ರಗಳು ಏನು ಹೇಳ್ಯಾವು ಅನ್ನೋದನ್ನು ನೋಡಿಕೊಂಡು ನಾವು ಮುಂದೆ ಹಿರಿಯರಾಗುವರದೇವಿ ಅನ್ನೋದನ್ನು ಕಂಡುಕೊಂಡು ಆ ಹೊತ್ತಿನೊಳಗೆ ಆ ಪರಿಸ್ಥಿತಿ ಒಳಗೆ ಇದ್ದಂಥ ವ್ಯಕ್ತಿಗಳನ್ನು ನೋಡಿ ಅವರು ಅನುಭವಿಸ್ತಾ ಇರುವಂತಹ ನೋವುಗಳನ್ನು ಮನಗಂಡು ನಾವು ಅಂತಹ ನೋವನ್ನು ಅನುಭವಿಸಲೇಬೇಕು ಅನ್ನೋದನ್ನು ಇವತ್ತೇ ಮನಗಂಡು ನೀವು ಹಿರಿಯರನ್ನು ಅಲಕ್ಷ್ಯ ಮಾಡದೆ ಕ್ಷೇಮವಾಗಿ ನೋಡಿಕೊಳ್ಳಲಿಕ್ಕೆ ಸಾಧ್ಯದ. ನಮ್ಮ ಕಿರಿಯರು ಸಹಿತ ಬಹುಸಂಖ್ಯಾತರು ಹಿರಿಯರ ಬಗ್ಗೆ ಕಾಳಜಿಯನ್ನು ಹೊಂದಿದವರೇ ಆಗಿದ್ದಾರೆ. ಭಾರತದಲ್ಲಿ ಪರಿಸ್ಥಿತಿ ಕೆಟ್ಟಿಲ್ಲ, ಸಂಪೂರ್ಣ ಕೆಟ್ಟಿಲ್ಲ. ಎಲ್ಲೋ ಒಬ್ಬರು ಇರ್ತಾರೆ, ಅದ ಎದ್ದು ಕಾಣ್ತದೆ. ಎಲ್ಲೋ 1000ಕ್ಕೊಂದು 1,00,000ಕ್ಕೊಂದು ಸರಿಯಾಗಿ ನೋಡಿಕೊಳ್ಳಲಾರದಂತಹ ಕಿರಿಯರು ಇರಬಹುದೇನೋಪ್ಪ. ಆದರೆ ಹೆಚ್ಚಾಗಿ ನಮ್ಮ ಭಾರತದ ಕಿರಿಯರು ಹಿರಿಯರ ಬಗ್ಗೆ ಆದರದ ಭಾವನೆಯನ್ನು ಹೊಂದಿದವರೇ ಆಗಿದ್ದಾರೆ ಅನ್ನೋದು ನನ್ನ ತಿಳುವಳಿಕೆ, ನಾನು ಕಂಡುಕೊಂಡಂತಹ ತಿಳುವಳಿಕೆ. ಇಲ್ಲಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓ